ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗಂತೂ ನಮ್ಮ ಕಡೆ ಜಾತ್ರೆಗಳ ಸೀಸನ್ ಆಗಿರೋದ್ರಿಂದ ಪ್ರತಿಯೊಂದು ವೀಕು ಕೂಡ ಒಂದೊಂದು ಜಾತ್ರೆ ನಡೀತಾ ಇರುತ್ತೆ. ಅದರಲ್ಲಿ ಇದು ಒಂದು ಜಾತ್ರೆ. ಈ ಜಾತ್ರೆ ತೋಪಮ್ಮ ಜಾತ್ರೆ ನಮ್ಮ KR ನಗರದಲ್ಲಿ ನಡೆದಿರೋಂಥದ್ದು. ನಮ್ಮ ಊರಿನ ಪಕ್ಕನೇ ಅಲ್ವಾ KR ನಗರ, ಹಾಗಾಗಿ ನಮಗೆ ಹತ್ರ ಇತ್ತು. ತೋಪಮ್ಮ ದೇವಸ್ಥಾನ ಎಲ್ಲಿರೋದು ಅಂದರೆ ಹಾಸನ ಮತ್ತು ಮೈಸೂರು ಮೇಯ್ನ್ ರೋಡಲ್ಲೇ ಇರೋದು. ತೋಪಮ್ಮ ಟೆಂಪಲ್ಲು ತುಂಬ ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಜಾತ್ರೆ ಇತ್ತು ಅಂತ ಹೇಳಿ ನಾನು, ಅಮ್ಮ, ಜಶ್ವಿ ಮೂರೇ ಜನ ಬಂದಿದ್ವಿ. ಏಕೆಂದರೆ ಸುದಿ ಆಫೀಸ್ಗೆ ಹೋಗಿದ್ರು, ಅಪ್ಪ ಕೆಲ್ಸಕ್ಕೆ ಹೋಗಿದ್ರು, ಯತಿ ಅವನು ಕೂಡ ಡ್ಯೂಟಿಗೆ ಹೋಗಿದ್ದ ಅಂತ ಹೇಳಿ ನೋಡೋಣ ಬನ್ನಿ ನಾವು 3 ಜನನೇ ಹೋಗೋಣ, ಲಾಸ್ಟ್ ಇಯರು ಕೂಡ ಹೋಗೋಕ್ಕಾಗಲಿಲ್ಲ ಅಂತ ಹೇಳಿ ಬಂದ್ವಿ. ಏಕೆಂದರೆ ನಾವು ಚಿಕ್ಕವರಿದ್ದಾಗ ಕರ್ಕೊಂಡು ಹೋಗ್ತಿದ್ರು, ಅಂದರೆ ಜಶ್ವಿ ಹೆಂಗಿದ್ದಾಗ ಕರ್ಕೊಂಡು ಹೋಗ್ತಿದ್ರೇನೋ. ಅದಾದಮೇಲೆ ನಾವು ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ಅಲ್ಲಿ ಜಾತ್ರೆ ನಡೆಯುವಾಗ ಅಲ್ಲಿಗೆ ಹೋಗೋಷ್ಟು ಕೂಡ ಇಲ್ಲಿಗೆ ಹೋಗ್ತಾ ಇರಲಿಲ್ಲ, ನಾವು ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಯಾಕೆಂದರೆ ತುಂಬ ಹತ್ರ ಇದ್ದರೂ ಕೂಡ ಅದೇನಕ್ಕೋ ಗೊತ್ತಿಲ್ಲ ನಮ್ಮ ಮನೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಸೊ ನಮಗಾದ್ರೂ ಕರ್ಕೊಂಡು ಹೋಗಲಿಲ್ಲ, ಅಟ್ಲೀಸ್ಟ್ ಜಶ್ವಿನಾದರೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಸೊ ಎಂಥ ಟೆಂಪಲ್ ಒಳಗಡೆ ಎಲ್ಲ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ತುಂಬ ರಶ್ ಇತ್ತು. ಹಾಗಾಗಿ ಹೊರಗಡೆನೇ ಕೈ ಮುಕ್ಕೊಂಡು ದೇವ್ರಿಗೆ ಬಂದ್ವಿ. ಅಲ್ಲಿ ಸುತ್ತ ಜಾತ್ರೆ ಎಲ್ಲ ನೋಡಿಕೊಂಡು ಲೈಟಿಂಗ್ಸ್ನೆಲ್ಲ ಅರೇಂಜ್ ಮಾಡಿದರು, ಅದನ್ನೆಲ್ಲ ನೋಡಿಕೊಂಡು ಇನ್ನೇನು ಜಾತ್ರೆಲಿ ಪುರಿ ಅದೆಲ್ಲ ತಗೊಂಡು ನಾವು ಕೂಡ ಬಂದ್ವಿ. ತುಂಬ ಚೆನ್ನಾಗಿತ್ತು, ಅಂದರೆ ತುಂಬ ರಶ್ ಇತ್ತು. ನೋಡಿ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಒಳಗಡೆ. ಆ್ಯಂಡ್ ಮೇನ್ ರೋಡಲ್ಲೇ ಇರೋದ್ರಿಂದ ದೇವಸ್ಥಾನ ತುಂಬ ಅಂದರೆ ತುಂಬ ಟ್ರಾಫಿಕ್ ಇರುತ್ತೆ. ಆ್ಯಂಡ್ ಹತ್ರ ಇರೋದ್ರಿಂದ ಜನಗಳು ಕೂಡ ತುಂಬ ಇದ್ದರು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದ್ರು ಅಂತ. ಆ್ಯಂಡ್ ಇಷ್ಟು ನೈಟ್ ಆದರೂ ಕೂಡ ಪ್ರಸಾದ ಕೂಡ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ನಾವು ಪ್ರಸಾದನ ತೊಗೊಳ್ಲಿಕ್ಕೆ ಅಂತ ಹೋದೋ, ತುಂಬ ದೊಡ್ಡ ಕ್ಯೂ ಇತ್ತು, ಹಾಗಾಗಿ ಹೋಗಲಿಲ್ಲ. ಯಾಕೆಂದರೆ ನಾನು ರಿಟರ್ನ್ ಊರಿಗೆ ಹೋಗಬೇಕಿತ್ತು ಅಂತ ಹೇಳಿ ಹೋಗಲೇ ಇಲ್ಲ. ಸೊ ಅದಾದಮೇಲೆ ಇನ್ನು ಕಡಲೆಪುರಿ, ಖಾರ ಅಂತೆ ಅದು ಇದು ಅಂತೆಲ್ಲ ತಗೊಂಡು ಹೋದ್ವಿ. ಮಕ್ಳಿಗೂ ಕೂಡ ತುಂಬ ಟಾಯ್ಸ್ ಎಲ್ಲ ಇಟ್ಟಿದ್ರು, ಆಟ ಆಡೋದು ಅದೆಲ್ಲ ಗೇಮ್ಸ್ ಎಲ್ಲನೂ ಕೂಡ ಇಟ್ಟಿದ್ರು. ನಮ್ಮ ಜಶ್ವಿಗೆ ಆಲ್ಮೋಸ್ಟ್ ಎಲ್ಲ ತಗೊಂಡಿರೋದ್ರಿಂದ ಅವಳು ತಗೊಳ್ಳೇ ಇಲ್ಲ. ನೀವು ನೋಡ್ತಾ ಇದ್ದೀರಲ್ವ, ಇದೇ ಕೂಡ ಪ್ರಸಾದದ ಕ್ಯೂ ತುಂಬ ಇತ್ತು. ಅದಾದಮೇಲೆ ಜಶ್ವಿಗೆ 1-2 ಟಾಯ್ಸ್ ಕೊಡಿಸಿದ್ವಿ, ಅಂದರೆ ಅವಳ ಹತ್ರ ಎಲ್ಲ ಇದೆ. ಅಂದರೆ ಅವಳಿಗೆ ತುಂಬ ಲೇಸರ್ ಲೈಟ್ ಇಷ್ಟ ಇತ್ತು, ಹಾಗಾಗಿ ಲೇಸರ್ ಲೈಟ್ ತಗೊಟ್ಟು ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬಂದ್ವಿ. ನಾನು ಬರ್ತಾಯಿದ್ದೆ ಅಷ್ಟರಲ್ಲಿ ಅಮ್ಮ ಜಶ್ವಿಗೆ ಕಬ್ಬಿನ ಜ್ಯೂಸ್ ಕುಡಿಸ್ಬೇಕು, ಅವಳು ಕಬ್ಬಿನ ಜ್ಯೂಸ್ ಕುಡಿಬೇಕಂತೆ ಅಂತ ಹೇಳ್ತಾಯಿದ್ರು ಅಂತ ಹೇಳಿ ಅಲ್ಲಿಂದ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ, ಕುಡಿಸ್ಕೊಂಡು ಇನ್ನು ನಾವು ಕೂಡ ಮನೆಗೆ ಬಂದ್ವಿ. ಅವಳಂತೂ ಎಲ್ಲೇ ಹೋದರೂ ಕೂಡ ಕಬ್ಬಿನ ಜ್ಯೂಸ್ ಮಾತ್ರ ಮೀನ್ಸ್ ಕುಡಿಯೋದನ್ನ ಬಿಡಲ್ಲ, ಅಷ್ಟು ಇಷ್ಟ ಅವಳಿಗೆ. ನೀವು ನೋಡ್ತಾ ಇದ್ದೀರಲ್ವ, ಇದೇ ಮೇಯ್ನ್ ರೋಡು ನೋಡಿ. ಯಾಕೆಂದರೆ ಇದು ಸ್ಟೇಟ್ ಹೈವೇ ಆಗಿರೋದ್ರಿಂದ ವೆಹಿಕಲ್ಸು ಕೂಡ ತುಂಬ ಬರ್ತಾ ಇರುತ್ತೆ, ಟ್ರಾಫಿಕ್ಕು ಕೂಡ ಆಗ್ತಾ ಇರುತ್ತೆ. ಬಟ್ ಜನಗಳು ಜಾತ್ರೆ ಅಂದರೆ ಬಿಡಲ್ಲ ಅಲ್ವಾ. ಸೊ ನಾವೆಲ್ಲ ಜಾತ್ರೆಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಯಾರೆಲ್ಲ KR ನಗರಲ್ಲಿದ್ದು ಈ ಜಾತ್ರೆಗೆ ಹೋಗಿದ್ದೀರಾ ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ಸಮ್ ಕ್ಲಿಪ್ಸ್ ಅಷ್ಟೇ ತೊಗೊಂಡಿರೋದು, ಇದೊಂಥರ ಶಾರ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು. ಹಾಗೆ ಮಂತ್ರಾಲಯದು ಪಾರ್ಟ್ 3 ವ್ಲಾಗ್ ಕೂಡ ಬರುತ್ತೆ. ಅದು ಸ್ವಲ್ಪ ಎಂತ ನಾನು ಮಾಡ್ಕೊಂಡಿರೋ ವೀಡಿಯೋಸ್ ಮಿಸ್ ಆಗಿದೆ, ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ಪಾರ್ಟ್ 3 ತುಂಬ ಚೆನ್ನಾಗಿದೆ ವ್ಲಾಗು. ಈವ್ನಿಂಗ್ ಟೈಮಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಯಾವ ಥರ ಇರುತ್ತೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳ್ತಾ ಸಿ ಯು ಬಾಯ್.